ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಜನ ಕೇಳುವ ಪ್ರಶ್ನೆ, ಸಾವಯವ ಕೃಷಿ ಮಾಡಿದ್ರೆ ಇಳುವರಿ ಕಡಿಮೆ ಆಗುತ್ತದೆಯಲ್ಲವೇ? ಇದರಿಂದ ಲಾಭ ಸಿಗುತ್ತದೆಯೇ? ಈ ವಿಡಿಯೋದಲ್ಲಿ ನಾವು ಈ ಕುರಿತಾದ ವಾಸ್ತವದ ಬಗ್ಗೆ ತಿಳಿಯೋಣ. ಸತ್ಯ ಏನೆಂದರೆ, ವರ್ಷಗಳಿಂದ ರಾಸಾಯನಿಕ ಬಳಸಿ ಮಣ್ಣು ತನ್ನ ಸಹಜ ಶಕ್ತಿಯನ್ನು ಕಳೆದುಕೊಂಡಿರುತ್ತದೆ. ನೀವು ಮೊದಲ ವರ್ಷವೇ ಸಾವಯವಕ್ಕೆ ಬದಲಾದಾಗ ಇಳುವರಿಯಲ್ಲಿ ಅಲ್ಪ ಪ್ರಮಾಣದ ಇಳಿಕೆ ಕಂಡುಬರಬಹುದು. ಆದರೆ ಇದು ಮಣ್ಣು ವಿಷಮುಕ್ತ ಆಗುತ್ತಿರುವ ಪ್ರಕ್ರಿಯೆ ಅಷ್ಟೇ. ಸಾವಯವ ಪದ್ಧತಿಯಲ್ಲಿ ಮಣ್ಣಿನ ಸೂಕ್ಷ್ಮಾಣುಜೀವಿಗಳು ಮತ್ತು ಎರೆಹುಳುಗಳು ಹೆಚ್ಚಾಗುತ್ತವೆ. ಇದು ಮಣ್ಣನ್ನು ಜೀವಂತವಾಗಿಸುತ್ತದೆ. ಇಲ್ಲಿ ನಾವು ಹೊರಗಿನಿಂದ ದುಬಾರಿ ಗೊಬ್ಬರ ತರುವ ಬದಲು ಮನೆಯಲ್ಲೇ ತಯಾರಿಸಿದ ಜೀವಾಮೃತ ಪಂಚಗವ್ಯ ಬಳಸುತ್ತೇವೆ. ಇದರಿಂದ ಇಳುವರಿ ಸ್ಥಿರವಾಗಿದ್ದರೂ ಲಾಭ ಹೆಚ್ಚಾಗಿರುತ್ತದೆ. 3-4 ವರ್ಷಗಳ ನಂತರ ಸಾವಯವ ಮಣ್ಣಿನ ಶಕ್ತಿ ರಾಸಾಯನಿಕ ಮಣ್ಣಿಗಿಂತಲೂ ಹೆಚ್ಚಾಗಿರುತ್ತದೆ. ಆಗ ಸಿಗುವ ಇಳುವರಿ ಕೇವಲ ಪ್ರಮಾಣದಲ್ಲಿ ಮಾತ್ರವಲ್ಲ, ಗುಣಮಟ್ಟದಲ್ಲೂ ಶ್ರೇಷ್ಠವಾಗಿರುತ್ತದೆ. ಮಾರುಕಟ್ಟೆಯಲ್ಲಿ ಇಂತಹ ವಿಷಮುಕ್ತ ಆಹಾರಕ್ಕೆ ಹೆಚ್ಚಿನ ಬೇಡಿಕೆ ಮತ್ತು ಬೆಲೆ ಎರಡೂ ಇದೆ. ಸಾವಯವ ಕೃಷಿ ಎಂದರೆ ಕೇವಲ ಇಳುವರಿ ಪಡೆಯುವುದಲ್ಲ, ಅದು ಭೂಮಿ ತಾಯಿಯನ್ನು ಉಳಿಸಿ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸುವ ದಾರಿ. ಆರಂಭದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ.